ಅಕ್ರಮ ಮದ್ಯ ಮಾರಾಟ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಎಂಬ ಗಂಭೀರ ಸ್ವರೂಪದ ಆರೋಪ ಕೇಳಿ ಬರುತ್ತಿದೆ. ಹೌದು, ಇತ್ತೀಚೆಗೆ ಬಾದಾಮಿ ತಾಲೂಕಿನ ರಡ್ಡೇರ ತಿಮ್ಮಾಪುರ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟಕ್ಕೆ ತಡೆಯೊಡ್ಡುವಂತೆ ಆಗ್ರಹಿಸಿ ಧರಣಿ ನಡೆಸಿದ್ರು. ಈ ಪ್ರಕರಣದ ನಂತರ ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಲರ್ಟ್ ಆಗಿತ್ತು. ಅಕ್ರಮ ಮದ್ಯ ಮಾರಾಟ ಮಾಡುವ ಜಾಲದ ಪತ್ತೆಗೆ ಮುಂದಾಗಿತ್ತು. ಇದೆಲ್ಲದಕ್ಕೂ ಬ್ರೇಕ್ ಹಾಕುವ ಕಾರ್ಯಕ್ಕೆ ಇಳಿದಿತ್ತು. ಆದರೆ ಅಬಕಾರಿ ಸಚಿವರ ತವರು ಜಿಲ್ಲೆಯಲ್ಲಿಯೇ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆದಿದೆ ಅನ್ನೋದು ವಿಪರ್ಯಾಸದ ಸಂಗತಿ. ಈವರೆಗೆ ಜಿಲ್ಲೆಯಲ್ಲಿ ಕಳ್ಳಬಟ್ಟಿ ಸಾರಾಯಿ ವಹಿವಾಟು ಜೋರಾಗಿ ಸಾಗಿತ್ತು. ಯಾವಾಗ ಸಾರ್ವಜನಿಕರಲ್ಲಿ ಕಳ್ಳಬಟ್ಟಿ ಅನಾಹುತದ ಬಗ್ಗೆ ಜಾಗೃತಿ ಮೂಡಿತೋ ಈ ವಹಿವಾಟು ತಗ್ಗಿತು. ಆದರೆ ಸರ್ಕಾರದಿಂದ ಪೂರೈಸಲಾಗುವ ಲೈಸೆನ್ಸ್ ಹೊಂದಿದ ಮದ್ಯವನ್ನೇ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದೆ. ವೈನ್ ಸ್ಟೋರ್ಗಳು ಇರದ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಮಾರಾಟ ಹೆಚ್ಚು ಎನ್ನಲಾಗ್ತಿದೆ. ಎಂಎಸ್ಐಎಲ್ ಮಳಿಗೆಗಳಲ್ಲಿ ಕಡಿಮೆ ದರಕ್ಕೆ ಮದ್ಯ ದೊರೆಯುತ್ತೆ. ಆದರೆ ಈ ಮದ್ಯವನ್ನ ಕೇಸ್ಗಟ್ಟಲೆ ಖರೀದಿಸಲು ಸಾಧ್ಯವಿಲ್ಲ. ಹೀಗಾಗಿ ಅಕ್ರಮ ಮಾರಾಟಗಾರರು ಆಗಾಗ ಖರೀದಿ ಮಾಡಿ ಸಂಗ್ರಹಿಸಿ ಇಡ್ತಾರೆ. ರಮ್, ವಿಸ್ಕಿ, ಬಿಯರ್ ಹೀಗೆ ಎಲ್ಲ ಮದ್ಯವನ್ನ ಖರೀದಿ ಮಾಡಿ ನಿಗದಿತ ದರಕ್ಕಿಂತ 2 ಪಟ್ಟು ಹೆಚ್ಚಿಗೆ ಹಣ ಪಡೆದು ಮಾರಲಾಗುತ್ತದೆ ಎಂಬ ಆರೋಪಗಳು ಕೇಳಿ ಬರ್ತಿದೆ. ನಗರ ಪ್ರದೇಶದಲ್ಲಿ ಸಾಕಷ್ಟು ಮದ್ಯದ ಅಂಗಡಿಗಳು ಇರೋದ್ರಿಂದ ಅಕ್ರಮ ಮಾರಾಟ ಇಲ್ಲಿ ಕಡಿಮೆ. ಆದ್ರೆ ವೈನ್ ಸ್ಟೋರ್ ಇರದ ಕಡೆ ವ್ಯಾಪಕವಾಗಿ ಮಾರಾಟ ನಡೆಯುತ್ತೆ. ದೂರದ ನಗರಕ್ಕೆ ಹೋಗಿ ಮದ್ಯ ತರುವುದು ಸಾಧ್ಯವಿಲ್ಲ. ಹೀಗಾಗಿ ಜನರು ಸ್ಥಳೀಯವಾಗಿ ದೊರೆಯುವ ಮದ್ಯಕ್ಕೆ ಹೆಚ್ಚಿನ ದುಡ್ಡು ತೆತ್ತು ಕುಡಿಯುತ್ತಾರೆ. ಮದ್ಯ ಮಾರಾಟ ಬಂದ್ ಇರುವ ದಿನ ನಗರ ಪ್ರದೇಶದ ಜನರು ಕೂಡ ಹಳ್ಳಿಗಳಿಗೆ ತೆರಳಿ ಮದ್ಯವನ್ನ ಖರೀದಿಸುತ್ತಾರೆ. ಹಬ್ಬ ಮುಷ್ಕರವಿದ್ದಾಗ ಬಹುತೇಕ ಜನ ಹೆಚ್ಚಿನ ಹಣ ತೆತ್ತು ಮದ್ಯವನ್ನ ಪಡೆಯುತ್ತಾರೆ. ಗ್ರಾಮೀಣ ಪ್ರದೇಶದ ಹೊರವಲಯದ ಟೀ ಅಂಗಡಿ, ಪಾನ್ ಶಾಪ್ಗಳಲ್ಲೂ ಕೂಡ ಮದ್ಯ ಮಾರಲಾಗುತ್ತದೆ ಎಂಬ ಆರೋಪವಿದೆ. ಇನ್ನು ಗೋವಾದಲ್ಲಿ ತೆರಿಗೆ ರಹಿತ ಮದ್ಯ ಖರೀದಿಸಿ ಕಳ್ಳ ಮಾರ್ಗದ ಮೂಲಕ ರವಾನೆ ಮಾಡಿ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವ ತಂತ್ರಗಾರಿಕೆ ಕೂಡ ಇದೆ. ಪೊಲೀಸರು ಹಲವಾರು ಬಾರಿ ದಾಳಿ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಆದ್ರೆ ಅಕ್ರಮ ಮದ್ಯ ಮಾರಾಟ ಅವ್ಯಾಹತವಾಗಿದೆ ಅನ್ನೋದು ಸಾರ್ವಜನಿಕ ವಲಯದಿಂದ ಕೇಳಿ ಬರುತ್ತಿರುವ ದೂರಾಗಿದೆ. ಎಂಎಸ್ಐಎಲ್ ಮಳಿಗೆಗಳಿಂದ ಮದ್ಯ ಖರೀದಿಸಿ ಟೀ ಅಂಗಡಿ, ಮನೆಗಳಲ್ಲಿ ಮದ್ಯ ಮಾರಲಾಗುತ್ತಿದೆ ಎಂಬ ದೂರುಗಳಿವೆ. ಜಿಲ್ಲೆಯಲ್ಲಿ ಎಲ್ಲಿಯೇ ಅಕ್ರಮವಾಗಿ ಮದ್ಯ ಮಾರುತ್ತಿದ್ದರೂ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡುತ್ತೇನೆ ಅಂತ ಅಬಕಾರಿ ಖಾತೆ ಸಚಿವ ಆರ್.ಬಿ. ತಿಮ್ಮಾಪುರ್ ತಿಳಿಸಿದ್ದಾರೆ. ಅದೇನೇ ಆದ್ರೂ ಸಚಿವರ ತವರು ಜಿಲ್ಲೆಯಲ್ಲಿಯೇ ಈ ಸ್ಥಿತಿಯಾದ್ರೆ ಮುಂದೇನು ಗತಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಮುಂದಾದ್ರೂ ಇವೆಲ್ಲಕ್ಕೂ ಶಾಶ್ವತವಾಗಿ ತೆರೆ ಬೀಳಬೇಕಿದೆ.